ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DRE ವರ್ಕ್ಸ್. ಈಗ ನಾವು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಸೆಕೆಂಡ್ ಮೆಥಡ್ ನೋಡೋಣ. ಸೊ ಕ್ಲಾಸ್ 28 ನೋಡ್ತಾ ಇದ್ದೀವಿ. ಸೊ ಸೇಮ್ ಡ್ರಾಪ್ ಶೇಪ್ನ ನಾನಿಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಡ್ರಾಪ್ ಶೇಪ್ನ ಡ್ರಾ ಮಾಡಿಬಿಟ್ಟು ಏನು ಮಾಡಿದ್ದೀನಿ, ಅಲ್ಲಿ ಫಸ್ಟ್ ಶಾರ್ಪ್ ಎಡ್ಜ್ ಇದೆಯಲ್ಲ, ಅಲ್ಲಿಂದ ಸೆಂಟರ್ಗೆ ಒಂದು ಚೈನ್ ಸ್ಟಿಚ್ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ನ ಹಾಕಿದ್ದೀನಿ. ಸೊ ಇದಕ್ಕೂ ಕೂಡ ನಾವು ಸಿಲ್ಕ್ ಥ್ರೆಡ್ನೇ ಯೂಸ್ ಮಾಡ್ತೀವಿ. ಡಬಲ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಳ್ಳಿ. ಸೊ ಈಗ ರೈಟ್ ಸೈಡಲ್ಲಿ ಒಂದು ಚೈನ್ ಸ್ಟಿಚ್ಚು ಮತ್ತು ಒಂದು ಲಾಕ್ ಸ್ಟಿಚ್ ಹಾಕಿ ಪುಲ್ ಮಾಡ್ಕೊಂಡು ಮತ್ತೆ ಸೆಂಟರಲ್ಲಿ ಲಾಕ್ ಸ್ಟಿಚ್ ಹಾಕಿರ್ತೀರಲ್ಲ, ಅದು ಹತ್ರನೇ ಬಂದು ಚೈನ್ ಸ್ಟಿಚ್ನ ಕಂಪ್ಲೀಟ್ ಮಾಡಿ ಒಂದು ಲಾಕ್ ಸ್ಟಿಚ್ನ ಹಾಕ್ತೀರ. ಸೊ ಇದೇ ಥರ ನೀವು ಐದರ್ ರೈಟ್ ಸೈಡ್ ಆದರೂ ಫಸ್ಟ್ ಮಾಡ್ಬೋದು, ಇಲ್ಲ ಲೆಫ್ಟ್ ಸೈಡ್ ಆದರೂ ಮಾಡ್ಬೋದು. ಸೊ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡ್ತೀರಾ. ಸೊ ಸೆಂಟರ್ಗೆ ಬಂದಮೇಲೆ ಅಲ್ಲಿಂದ ರೈಟ್ ಸೈಡ್ ಎಡ್ಜಲ್ಲಿ ಒಂದು ಚೈನ್ ಸ್ಟಿಚ್ಚು, ಅದು ಪಕ್ಕನೇ ನೀವು ಒಂದು ಸ್ಮಾಲ್ ಲಾಕ್ ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ತೀರಾ. ಹಾಕಿಬಿಟ್ಟು ಪುಲ್ ಮಾಡಬೇಕು. ಬಟನ್ ಹೋಲ್ ಮೆಥಡಲ್ಲಿ ಪುಲ್ ಮಾಡಿ ಕೆಳಗೆ ಒಂದು ಚೈನ್ ಸ್ಟಿಚ್ನ ಕಂಪ್ಲೀಟ್ ಮಾಡಿ ಅಲ್ಲೊಂದು ಲಾಕ್ ಸ್ಟಿಚ್ ಅನ್ನೋದನ್ನು ಕೊಟ್ಟು ಮತ್ತೆ ರೈಟ್ ಸೈಡ್ಗೆ ಹಾಕ್ತೀರಾ. ಸೊ ಇದೇ ಥರ ನಾನೇನು ಮಾಡ್ತೀನಿ, ಫುಲ್ ರೈಟ್ ಸೈಡ್ ಪಾರ್ಟ್ನ ಕಂಪ್ಲೀಟ್ ಮಾಡಿ ಮತ್ತು ಲೆಫ್ಟ್ ಸೈಡ್ಗೂ ಸೇಮ್ ಇದೇ ಪ್ರೊಸೀಜರ್ ಅನ್ನೋದನ್ನು ಫಾಲೋ ಮಾಡ್ತೀನಿ. ಅದಾದಮೇಲೆ ಚೈನ್ ಸ್ಟಿಚ್ ಅನ್ನೋದನ್ನು ಸುತ್ತಲೂ ಬಾರ್ಡರ್ ಥರ ಕೊಡ್ತೀನಿ. ಸೊ ನೀವೇನು ಮಾಡ್ಬೋದು, ಫಸ್ಟೇ ಚೈನ್ ಸ್ಟಿಚ್ನ ಹಾಕಿಬಿಟ್ಟು ಆಮೇಲೆ ಈ ಮೆಥಡ್ನ ಸ್ಟಾರ್ಟ್ ಮಾಡ್ಬೋದು, ಇಲ್ಲ ನೀವು ಒಳಗೆ ಫಿಲ್ಲಿಂಗ್ ಕೊಟ್ಬಿಟ್ಟು ಆಮೇಲೆ ಕೂಡ ಚೈನ್ ಸ್ಟಿಚ್ ಅನ್ನೋದನ್ನು ಕೊಡ್ಬೋದು. ಸೊ ಎರಡು ಥರನೂ ನಾವು ಡಿಸೈನ್ನ ಮಾಡ್ಬೋದಾಗುತ್ತೆ. ಸೊ ನಿಮ್ಮ ಇಷ್ಟ, ಅದು ನೀವು ಯಾವ ಥರ ಮಾಡ್ತಿರೋ ಅನ್ನೋದು. ಸೊ ನಾನೇನು ಮಾಡಿದ್ದೀನಿ, ಇಲ್ಲಿ ಫಸ್ಟು ಒಳಗೆ ಫಿಲ್ಲಿಂಗ್ ಮಾಡಿಕೊಂಡು ಆಮೇಲೆ ಚೈನ್ ಸ್ಟಿಚ್ ಅನ್ನೋದನ್ನು ಕೊಟ್ಟಿದ್ದೀನಿ. ಸೊ ನೀವು ಹಾಕಬೇಕಾದ್ರೆ ಸಿಲ್ಕ್ ಥ್ರೆಡ್ನ ಕ್ಲೀನಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಸೊ ನೀವು ನಾನಿಲ್ಲಿ ಒಂದೇ ಕಲರ್ಸಲ್ಲಿ ಫಿಲ್ಲಿಂಗ್ ಮೆಥಡ್ಸ್ ತೋರಿಸ್ತಾ ಇದ್ದೀನಿ, ನೀವು ಡಿಫ್ರೆಂಟ್ ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ ಅನ್ನೋದನ್ನು ತೊಗೋಬೋದು. ಸೊ ಸಿಲ್ಕ್ ಥ್ರೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬ್ಲೌಸ್ ವರ್ಕ್ಸಲ್ಲಿ ಸಿಲ್ಕ್ ಥ್ರೆಡ್ ಅನ್ನೋದು ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಪೇಷನ್ಸಿಂದ ನೀವು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಬರುತ್ತೆ. ಸೊ ಫುಲ್ ನೀವು ಹೋಗ್ತಾ ಹಾರಿಸಾಂಟಲ್ ಶೇಪ್ ಅನ್ನೋದು ನಿಮಗೆ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ಫುಲ್ ಆ ಶೇಪ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೀವು ಯಾವುದೇ ಒಂದು ಶೇಪ್ ತೊಗೊಂಡ್ರು ಅದರೊಳಗೆ ಈ ಫಿಲ್ಲಿಂಗ್ ಮೆಥಡ್ನ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಡ್ರಾಪ್ ಶೇಪ್ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಮೆಥಡಲ್ಲಿ ನೀವೇನು ಮಾಡಿದ್ರಿ, ಫುಲ್ಲು ಕ್ರಾಸ್ ಆಗಿ ತೊಗೊಂಡಿದ್ರಿ. ಇಲ್ಲಿ ಸೆಂಟರ್ ಪಾರ್ಟ್ ಮಾಡಿಕೊಂಡು ಅದರಲ್ಲಿ ಹಾಫ್ ಆ್ಯಂಡ್ ಹಾಫ್ ಆಗಿ ನೀವು ಮಾಡ್ತಾಯಿದ್ದೀರಾ. ಸೊ ನಾನಿಲ್ಲಿ ಎರಡು ಕಡೆ ಹಾಫ್ ಸೇಮ್ ಕಲರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇರೆ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೊ ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ನೀವು ಇದನ್ನು ಜರ್ದೋಸಿಯಲ್ಲಿ ಕೂಡ ಮಾಡ್ಬೋದು. ಸೊ ಅದನ್ನು ನಾನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಹೇಗೆ ಜರ್ದೋಸಿಯಲ್ಲಿ ಫಿಲ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಫಸ್ಟ್ ಸಿಲ್ಕ್ ಥ್ರೆಡ್ ಅನ್ನೋದು ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದ್ರಿಂದ ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಗೋಲ್ಡ್ ಬೀಡ್ಸ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ಸೊ ನೀವು ಬೀಡ್ಸ್ ಆದರೂ ಕೊಡ್ಬೋದು, ಇಲ್ಲ ಸ್ಟೋನ್ ಚೈನ್ ಆದರೂ ಹಾಕ್ಬೋದು. ಸೊ ಇಲ್ಲ ಶುಗರ್ ಬೀಡ್ಸ್ ಕೊಡ್ಬೋದು. ಸೊ ಅದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಮಾಡಿ. ಸೊ ಬೀಡ್ಸ್ ಹಾಕಬೇಕಾದ್ರೆ ಒಂದೊಂದೇ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಅದು ಕ್ಲೀನ್ ಫಿನಿಶಿಂಗ್ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ನಿಮ್ಗೇನಾಗುತ್ತೆ, ಎರಡೆರಡು ಬೀಡ್ಸ್ ಹಾಕಿದ್ರೆ ಅದು ಹಾಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಸೊ ಕ್ಲೀನ್ ಫಿನಿಶಿಂಗ್ ಬೇಕು ಅಂದರೆ ನೀವು ಒಂದೊಂದೇ ಬೀಡ್ಸ್ನ ಹಾಕಿ ಫಿನಿಶಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ. ಸೊ ಒಂದಕ್ಕೆ ಎರಡು ಸತಿ ಆದರೂ ವೀಡಿಯೋನ ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ನ ಪ್ರಾಕ್ಟೀಸ್ ಮಾಡಿರೋದಂತನ್ನು ನಂದು ಇನ್ಸ್ಟಾಗ್ರಾಮ್ ಚಾನಲ್ DRE ವರ್ಕ್ಸ್ ಅಂತ ಇದೆ. ಅದನ್ನು ನೀವು ಟ್ಯಾಗ್ ಆದರೂ ಮಾಡ್ಬೋದು, ನೀವು ಶೇರ್ ಮಾಡಿಬಿಟ್ಟು, ಇಲ್ಲ ನನಗೆ ಸೆಂಡ್ ಮಾಡಿದ್ರು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ನೋದು ನನಗೂ ಗೊತ್ತಾಗುತ್ತೆ. ಸೊ ಇದು ಲೀಫ್ ಫಿಲ್ಲಿಂಗ್ ಮೆಥಡಲ್ಲಿ ಸೆಕೆಂಡ್ ಮೆಥಡ್. ನೆಕ್ಸ್ಟ್ ಮೆಥಡ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.